ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜಧಾನಿ ಬೆಂಗಳೂರಿನ ಬಹು ನಿರೀಕ್ಷಿತ ಹಳದಿ ಮಾರ್ಗವನ್ನು ಈಗಾಗಲೇ ದೇಶದ ಪ್ರಧಾನಮಂತ್ರಿಯವರು ನಿನ್ನೆ ಲೋಕಾರ್ಪಣೆಗೊಳಿಸಿದರು. ಇವತ್ತು ಬೆಳಗ್ಗೆಯಿಂದ 7:10ರಿಂದಲೇ ಕೂಡ ಆರ್ ವಿ ರೋಡ್ನಿಂದ ಬೊಮ್ಮಸಂದ್ರಕ್ಕೆ ಮೊದಲ ರೈಲು ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಆರ್ ವಿ ರಸ್ತೆಯ ಒಂದು ಮೆಟ್ರೋ ಸ್ಟೇಷನ್ನ ಒಳಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲ ರೈಲಿನಲ್ಲಿ ಸಂಚಾರವನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಯಾಣಿಕರು ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಇವತ್ತು ಬೆಳಗ್ಗೆ 7:10ರಿಂದ ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಮೆಟ್ರೋ ರೈಲು ಸಂಚಾರವನ್ನು ಆರಂಭ ಮಾಡಿರುವಂಥದ್ದು. 6:30ರಿಂದ ಬೊಮ್ಮಸಂದ್ರದಿಂದ ಆರ್ ವಿ ರಸ್ತೆಗೆ ಈಗಾಗಲೇ ಮೆಟ್ರೋ ರೈಲುಗಳು ಸಂಚಾರ ಮಾಡ್ತಿರುವಂಥದ್ದು. ಪ್ರತಿದಿನ 6ವರೆಗೆ ಈ ಒಂದು ಮಾರ್ಗದಲ್ಲಿ ರೈಲುಗಳು ಸಂಚಾರವನ್ನು ಮಾಡಲಿರುವಂಥದ್ದು. ರಾತ್ರಿ 10:42 ಬೊಮ್ಮಸಂದ್ರದಿಂದ ಕೊನೆ ರೈಲು ಸಂಚಾರವನ್ನು ಮಾಡಿದ್ರೆ 11:55ಕ್ಕೆ ಆರ್ ವಿ ರಸ್ತೆಯಿಂದ ಕೊನೆ ರೈಲು ಕೂಡ ಸಂಚಾರ ಮಾಡಲಿರುವಂಥದ್ದು. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನರು ಇದೇ ಮೊದಲ ದಿನವಾಗಿರುವಂಥದ್ದು. ಮೊದಲ ಟ್ರೈನ್ನಲ್ಲಿ ಸಂಚಾರವನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯಾಣಿಕರು ಕಾತರದಿಂದ ಕಾಯ್ತಾ ಇರುವಂಥದ್ದು. ಈ ಒಂದು ಮಾರ್ಗದಲ್ಲಿ 16 ಮೆಟ್ರೋ ಸ್ಟೇಷನ್ಗಳು ಬರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆರ್ ವಿ ರಸ್ತೆಯ ಒಂದು ಜಂಕ್ಷನ್ ಆಗಿರುವಂಥದ್ದು. ಆರ್ ವಿ ರಸ್ತೆಯಿಂದ ನೀವು ಗ್ರೀನ್ ಲೈನಿಗೆ ಕನೆಕ್ಟ್ ಆದರೆ ಮತ್ತೆ ಜಯದೇವ ಮೆಟ್ರೋ ಸ್ಟೇಷನ್ನಿಂದ ಪಿಂಕ್ ಲೈನ್, ಆ ಪಿಂಕ್ ಲೈನ್ ಇನ್ನೂ ಕೂಡ ಆರಂಭವಾಗಿಲ್ಲ. ಪಿಂಕ್ ಲೈನ್ ಆರಂಭವಾದರೆ 2 ಜಂಕ್ಷನ್ಗಳು ಸಿಗುತ್ತೆ ಈ ಒಂದು ರಸ್ತೆಯಲ್ಲಿ. ಯೆಲ್ಲೋ ಲೈನ್ನಲ್ಲಿ ಹಸಿರು ಲೈನ್ ಒಂದು ಮತ್ತು ಪಿಂಕ್ ಲೈನ್ ಒಂದು, 2 ಲೈನ್ನಲ್ಲೂ ಕೂಡ ಪ್ರಯಾಣಿಕರು ತಮ್ಮ ತಮ್ಮ ಬೇರೆ ಬೇರೆ ಮಾರ್ಗಗಳಿಗೆ ಸಂಚಾರವನ್ನು ಮಾಡಬಹುದು. ಇದು ಒಂದಾದರೆ, ಎರಡನೇದು ಈ ಒಂದು ಮಾರ್ಗ ಸಂಪೂರ್ಣವಾಗಿ ಎಲಿವೇಟೆಡ್ ಆಗಿರುವಂಥದ್ದು. ಯಾವುದೇ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಇರೋದಿಲ್ಲ. ಒಂದು, ಎರಡನೇದಾಗಿ ಇಲ್ಲಿಂದ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ಗೆ 60 ರೂಪಾಯಿ ಟಿಕೆಟನ್ನು ನಿಗದಿಪಡಿಸಲಾಗಿರುವಂಥದ್ದು ಒಂದು. ಎರಡನೇದಾಗಿ ವಿಶೇಷವಾಗಿ ಇಲ್ಲಿರುವಂಥದ್ದು ಏನು ಅಂತ ಹೇಳಿದ್ರೆ, ಡ್ರೈವರ್ಲೆಸ್ ರೈಲು ಇಂದಿನಿಂದ ಸಂಚಾರ ಮಾಡುತ್ತೆ ಅನ್ನುವಂಥ ಒಂದು ಮಾತುಗಳಿದ್ವು. ಆದರೆ 6 ತಿಂಗಳ ನಂತರದಲ್ಲಿ ಡ್ರೈವರ್ಲೆಸ್ ರೈಲುಗಳು ಸಂಚಾರ ಮಾಡಲಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಪ್ರಯಾಣಿಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇಂದಿನಿಂದ ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಯೆಲ್ಲೋ ಲೈನ್ ಓಪನ್ ಆಗಿರುವಂಥದ್ದು. ತಾವು ಕೂಡ ಸಂಚಾರ ಮಾಡ್ಲಿಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ ಮೇಡಮ್? ಖುಷಿ ಆಗುತ್ತೆ. ನಾವು ಯಾವಾಗಲೂ ಓಡಾಡ್ತಾ ಇದ್ವಿ ಇದರಲ್ಲಿ. ಬಸ್ಸಿಗೆ ಹೋಗಬೇಕು ಅಂತ ಅಂದರೆ ತುಂಬ ಕಷ್ಟ ಆಗೋದು. 1 ಗಂಟೆ ಮೆಜೆಸ್ಟಿಕ್ಕಿಗೆ ಹೋಗಬೇಕು ಅಂದರೆ BTM ಲೇಔಟಿಂದ 1 ಗಂಟೆ ಆಗೋದು. ಸೊ ಇದರಿಂದ ಸ್ವಲ್ಪ ಟೈಮ್ ಸೇವ್ ಮಾಡ್ಬೋದು ಅಂತ ಅನಿಸುತ್ತೆ. ನಿನ್ನೆ ದೇಶದ ಪ್ರಧಾನಮಂತ್ರಿಗಳು ಈ ಒಂದು ಮಾರ್ಗಕ್ಕೆ ಚಾಲನೆಯನ್ನು ಕೊಟ್ಟರು. ಇವತ್ತು ಸಂಚಾರ ಓಪನ್ ಆಗಿರುವಂಥದ್ದು. 60 ರೂಪಾಯಿ ಟಿಕೆಟ್ ಕೂಡ ನಿಗದಿ ಆಗಿದೆ. ಏನು ಹೇಳ್ತೀರಾ ಮೇಡಮ್? ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ನನಗೆ. ಬಸ್ಸಿಗೆ ಕಂಪೇರ್ ಮಾಡಿದರೆ ಮೆಟ್ರೋ ಸ್ವಲ್ಪ ಜಾಸ್ತಿ ಆಯಿತು. ಅದರ್ವೈಸ್ ಓಕೆ, ಸ್ವಲ್ಪ ಸೇವ್ ಮಾಡ್ಬೋದು, ಟೈಮ್ ಸೇವ್ ಮಾಡ್ಬೋದು. ಚೆನ್ನಾಗಿ ಖುಷಿ. ಸಾಮಾನ್ಯವಾಗಿ ಈ ಒಂದು ಮಾರ್ಗದಲ್ಲಿ ಟ್ರಾಫಿಕ್ ಹೇಗಿರುತ್ತೆ ಮೇಡಮ್? ಟ್ರಾಫಿಕ್ BTM ಸಿಲ್ಕ್ ಬೋರ್ಡ್ ಎಲ್ಲ ತುಂಬ ಟ್ರಾಫಿಕ್. ಎಲ್ಲರೂ ನೋಡೋ ಥರ ಮಾರ್ನಿಂಗ್ 8 ಗಂಟೆ 9 ಗಂಟೆಗೆ ತುಂಬ ಟ್ರಾಫಿಕ್ ಇರುತ್ತೆ. ಸೊ ಆ ಟ್ರಾಫಿಕ್ನ ಅವಾಯ್ಡ್ ಮಾಡಬೇಕಂತಂದರೆ ಮೆಟ್ರೋ ಓಪನ್ ಆಗಲೇಬೇಕಾಗಿತ್ತು. ಸೊ ಇದು ಚೆನ್ನಾಗಿದೆ. ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಹೋಗಬೇಕು ಅಂತ ಅಂದರೆ ತುಂಬ ಟೈಮ್ ತಗೊಳುತ್ತೆ. ಸೊ ಇದು ಚೆನ್ನಾಗಾಯಿತು ಓಪನ್ ಆಗಿದ್ದು. ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ. ಮೇಡಮ್, ತಾವು ಕೂಡ ಇವತ್ತು ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡ್ಲಿಕ್ಕೆ ಬಂದಿದ್ದೀರಾ. ಹೇಗೆ ಅನ್ಸತ್ತೆ ಮೇಡಮ್? ಮೆಟ್ರೋ ಓಪನ್ ಆಗಿರೋದ್ರಿಂದ ತಮಗೆ ಎಷ್ಟು ಸಹಾಯ ಆಗುತ್ತೆ ಅನ್ಸುತ್ತೆ? ತುಂಬ ಸಹಾಯ ಆಗುತ್ತೆ. ಯಾಕೆಂದರೆ ನಾವದೇ ತುಂಬ ಆಟೋ ಬಸ್ಸಲ್ಲೆಲ್ಲ ಓಡಾಡ್ತಾ ಇದ್ವಿ. ಬಸ್ಸಲ್ಲಿ ಓಡಾಡೋಕೆ ಆಗ್ತಾ ಇರಲಿಲ್ಲ. ಸೊ ಆಟೋಲ್ಲಿ ಓಡಾಡ್ತಿದ್ವಿ. ತುಂಬ ಫೇರ್ ಪ್ರೈಸ್ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಆಗ್ತಾ ಇರಲಿಲ್ಲ. ಸೊ ಇದ್ರ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಟೈಮು ಸೇವ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಕಾಸ್ಟ್ ಸೇವಿಂಗ್ ಆಗುತ್ತೆ. ಈ ಮಾರ್ಗ ಓಪನ್ ಆಗಿರೋದ್ರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಪೊಲ್ಯೂಷನ್ ಕಡಿಮೆ ಆಗ್ಬೋದು ಅಂತ ಅನ್ಸುತ್ತಾ ಮೇಡಮ್? ಶೋರ್ ಆಗೇ ಆಗುತ್ತೆ. ಎಲ್ಲ ಇಲ್ಲಿ ಡೈವರ್ಟ್ ಆದರೆ ಅಲ್ಲಿ ಅಫ್ಕೋರ್ಸ್ ಕಮ್ಮಿ ಆಗುತ್ತೆ, ಟ್ರಾಫಿಕ್ಕು ಕಮ್ಮಿ ಆಗುತ್ತೆ. ಇದಿಷ್ಟು ಕೂಡ ಮೊದಲ ರೈಲಿನಲ್ಲಿ ಪ್ರಯಾಣವನ್ನು ಮಾಡಲಿಕ್ಕೆ ಬಂದಂತಹ ಪ್ರಯಾಣಿಕರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.